ನೀವು ಮಾತಾಡಿಬಿಟ್ಟು ಫ್ಲೈಟ್ ಟಿಕೆಟ್ ಕೊಟ್ಟು ಬಂದ್ಬಿಡಿ ಹೇಳಿ ವೇಣುಗೋಪಾಲ್ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಫ್ಲೈಟ್ ಟಿಕೆಟ್ ಕೊಟ್ಟು ಬಂದ್ಬಿಡಿ ಅನ್ನೋ ಒಂದು ದಿವಸ ರಾಜೇಶ್ ಯಾರು ಬಂದು ನೋಡಿದೆ, ನಾನು ಚಿತ್ರಶ್ರೀ ಇಂಟರ್ನ್ಯಾಷನಲಿಂದ ಬಂದಿದ್ದೀನಿ, ದ್ವಾರಕಾನಾಥ್ ಅಂತ ಡಿಸ್ಟ್ರಿಬ್ಯೂಟರು. ಸ್ಮೂತ್ ಫೇಸ್, ವಜ್ರಮಣಿ ನಾಕಕ್ಕಾಗಲ್ಲ, ಜೋಗದೀಪ ಶ್ರೀನಿವಾಸ ಆಗಲ್ಲ, MP ಶಂಕರ್ ನಾಕ ಆಗಲ್ಲ, ಅದು ವಿಲನ್ ಆಗೋಗ್ಬಿಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಹೀಗೆ ಒಬ್ಬ ಸಾಫ್ಟ್ ವ್ಯಕ್ತಿನ ಸಾಫ್ಟ್ ಆಗಿ ಕುತ್ತಿಗೆ ಕೊಯ್ಯೋ ಕೆಲಸ ಅಲ್ವಾ? ಹೌದಲ್ಲ. ಇಲ್ಲ ಬೇಕಾದ್ರೆ ಇವಾಗ ಕಳ್ಸ್ಕೊಟ್ಬಿಡ್ತೀನಿ ನಿಮ್ಗೆ ಉಂಡಾದರೆ ನಿಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ಕಳ್ಸ್ಕೊಟ್ಬಿಡ್ತೀನಿ ಅಂತಲ್ಲ. ವಾಟ್ ಡು ಮೇನ್ ಸರ್? ಇಷ್ಟೆಲ್ಲ ವ್ಯವಸ್ಥೆ ಆಗಿದೆ. ಕಮಿಂಗ್ ಆಲ್ ಓವರ್ ಫ್ರಮ್ ಬ್ಯಾಂಗ್ಳೂರ್ ಟು ಯುವರ್ ಸ್ಟುಡಿಯೋ, accepting your role and not able to do that role, get away from that bloody studio to home. What do the people think about me? Yes. What do the press people think about me? Yes. Rajesh has given a tremendous trouble to people and Gopal. Paper ಅಲ್ಲಿ ಬರ್ತವೆ, ನನ್ನ ಇಮೇಜ್ ಏನಾಗಬೇಕು, ಪಾತ್ರ ಮಾಡಲ್ಲದೆ ಪಲಾಯನವಾದ ಅಂತ ಬಂದ್ಬಿಡುತ್ತೆ. ಅವಾಗ ನನ್ನ ಇಮೇಜ್ ಏನಾಗಬೇಕು? ಎಸ್, ಉತ್ತರ ಕೊಡಿ. ವೇಣುಗೋಪ ಎಂತ ಕೋಪ ಗೊತ್ತಾ ನನಗೆ, ಬರುತ್ತಲ್ಲ ಸರ್. ಬೆಂಕಿ ಕಟ್ಟಿ ಇಲ್ಲಿಟ್ರೆ ಹೊಡೆದು ಬಿಡೋದು, ಕೇಳ್ಬಿಡೋದು. ಅಷ್ಟು ಕೋಪದಲ್ಲಿದ್ದೀರಿ? ಅಷ್ಟು ಕೋಪದಲ್ಲಿದೆ. ಐ ನೆವರ್ ಟಾಲರೇಟೆಡ್. ಈ ಥರ ಮಾಡ್ಬೋದಾ ನೀವು? ನನಗೆ ಹೇಳ್ದೇನೆ ಮಾಡಿ ಕಳ್ಸ್ಕೊಡ್ತೀನಿ ಅಂತಾರಲ್ಲ. ಸೆಟ್ಗೆ ಬಂದು ರಾಜೇಶ್ ಅವರು ಕೊಟ್ಬಿಟ್ಟು ಪ್ರೊಡ್ಯೂಸರ್ಗಳಿಗೆ ಡೈರೆಕ್ಟರ್ಗಳಿಗೆ ತೊಂದರೆ ಕೊಟ್ಬಿಟ್ಟು ರಾಜ್ಕುಮಾರ್ ಭಾರತಿ ಅಂತ ನಟರಿಗೆ ಇದ್ದು ಕೋಆಪರೇಟ್ ಮಾಡದೆ ವಾಪಸ್ ಬಂದಿದ್ದಾರಲ್ಲ, ಇದೆಂಥ ಒಂದು ಮನುಷ್ಯತ್ವ ಇವರಿಗೆ ತಾನು ಬರೆಯಲ್ಲ. ಹೈಲೈಟ್ ಸುದ್ದಿ ಆದ್ರೆ ಹೇಳಿ, ನನ್ನ ಭವಿಷ್ಯಕ್ಕೆ ಏನಾಯ್ತು, ನನ್ನ ಇಮೇಜ್ ಏನಾಯ್ತು, ಯೋಚನೆ ಮಾಡಿದ್ದೀರಾ? But I challenge Martin Rolla. I challenge. I never get back to Bangalore. Yes. I will challenge, but I will come out successfully in my role. Yes. People should never forget me. Yes, 100% Yes. Succeed character. Though my role is villain, yes. I do a great job. Yes. ಅದು ಆ ನಾಣ್ಯ ಚಿಮ್ಮಿ ಚಿಕ್ಕಿ ಚಿಕ್ಕಿ ರಾಮ್ ರಾಮ್ ಅಂತ ಹೇಳ್ಕೊಂಡು ಹಿಂಗೆ ಹೆಡ್ ಆರ್ ಟೈಲ್ ಅಂತ ಬರುತ್ತಲ್ಲ, ಅಂದ್ರೆ ಎಲ್ಲ ಸ್ಟನ್ ಆಗೋಗ್ಬಿಟ್ರು ಎಲ್ಲ. ಹೌದು, ಅವ್ರನ್ನ ಎಲ್ಲ ಅಬ್ಜೆಕ್ಟ್ ಮಾಡ್ಬೋದಾ ವೆಂಕಪ್ಪ ಒಬ್ಬ ಯಾರು ಮಾಡಪ್ಪ ಹೀರೋ ಅಲ್ವಾ? ಈ ತರ ಮಾಡ್ಬೋದ? ನೀವು ಮಾಡಿದ ತಪ್ಪಲ್ವಾ? ಹಾಗೆ ಆಯ್ತು, ಮಾಡಿದೆ ಪಾತ್ರ. ಓಪನಿಂಗ್ ಥಿಯೇಟರ್, ಓಪನಿಂಗ್ ಸಿನಿಮಾ ಸಂತೋಷ್ ಟಾಕೀಸ್ ಅಲ್ಲಿ ಓಪನಿಂಗ್ ಸಿನಿಮಾ ಇದು ಬಿಡುಗಡೆ. ಹೌದು, ಆಯ್ತಾ? ಒಬ್ಬ ಗ್ರೇಟ್ ಡೈರೆಕ್ಟರ್ ಪಿ ವಾಸು. ಸಿನಿಮಾ 4 ಶೋ, ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, ಮ್ಯಾಟ್ನಿ, ಮಾರ್ನಿಂಗ್ ಶೋ ನೋಡ್ಕೊಂಡ್ರು ಪಿ ವಾಸು. ಕೇಳಿದ್ರಿ ಹಂಗಿದೆ. ನಾನು ನೋಡ್ಕೊಂಡ್ಬಂದು ಮನೆಗೆ ಬಂದ್ರು, ಚಿಕ್ಕಪೇಟೆ ಮನೆಗೆ. ಸರಿ, ಮಿಸ್ಟರ್ ರಾಜೇಶ್ ಯಾವ ಇಷ್ಟು ಜೋರ ಕೂಗ್ತಾರೆ ನನ್ನ ತಾಯಿ, ಯಾರೋ ಇಷ್ಟಪ್ಪ ಗಂಟ್ಲಲ್ಲಿ ನೋಡ್ರೆ ವಾಸು. Come on, sir, come inside. I want to hug you. Why, sir? I will tell you afterwards. First you come out. First you come outside. I want to kiss you. ಎಲ್ಲ ಆಯ್ತು. ತಪ್ಕೊಂಡ ಮುತ್ಕೊಟ್ಟ. ಏನ್ ಸರ್, ನನಗೆ ಒಂದು ಅರ್ಥ ಆಗ್ತಿಲ್ಲ. ಗ್ರೇಟ್ ಜಾಬ್. ಎಸ್ ಸರ್. ಏನ್ ಬಿಡುಗಡೆ. ಎಸ್, ಈ ಮಾತು ಅವ್ರ ಬಾಯಿಂದ. I saw your film. People whistling like anything. Hi, chicky, ram ram. Head art.
ಚಿಕ್ಕಿ ಚಿಕ್ಕಿ ರಾಮ್ ರಾಮ್. People will trap. ವಿಷಲ್ People will whistle. ಇಲ್ಲ ಗಿತ್ತದು ನಾವು ನಿನ್ ರೋಲ್ ನ ಶಾರ್ಟ್ ಮಾಡಿದ್ದಾರೆ, ಹಾ ಬಟ್ ಮಿಂಚಿರೋದೇ ನೀವು. ಹೌದು. ಎರಡು ಮಾತಿಲ್ಲ. ಅವ್ರಿಗೆ ಹೇಳ್ದೆ, ಸೆಟ್ಟಲ್ ಹೇಳ್ದೆ, ಐ ವಿಲ್ ಟೇಕ್ ಎ ಚಾಲೆಂಜ್, ಐ ಡೂ ದಿಸ್ ರೋಲ್, ಐ ನೆವರ್ ಗೆಟ್ ಬ್ಯಾಕ್, ಐ ಡೂ ದಿಸ್ ರೋಲ್, ಐ ವಿಲ್ ಟೇಕ್ ಎ ಚಾಲೆಂಜ್, ಐ ಗೆಟ್ ಎ ವೆರಿ ಗುಡ್ ನೇಮ್. ತಗೊಂಡೆ ಕಲಾವಿದನಾಗಿ ನಾನು ಕರ್ತವ್ಯ ಮಾಡಿದ್ದೀನಿ. ವೆದರ್ ಬಿಡುಗಡೆ ಇದೆ. ಅದೇ ತರ ಈ ಪ್ರತಿಧ್ವನಿಯಲ್ಲೂ ಕೂಡ ರಾಜ್ಕುಮಾರ್ ಜೊತೆಲಿ ಅವರ ಸಹೋದರನ ಪಾತ್ರ ಮಾಡಿದ್ರು ಸರ್. ನಮ್ಮ ಭಗವಾನ್ ಅವರ ನಿರ್ದೇಶನ, ಅನುಪಮ್ ಮೂವೀಸ್ ಇದರಲ್ಲಿ, ಅದರಲ್ಲೂ ಅದ್ಭುತ. ಯಾಕೆಂದ್ರೆ ಜನಗಳು ರಾಜ್ಕುಮಾರ್ ಅವರಿಂದ ಏನು ನಿರೀಕ್ಷೆ ಮಾಡ್ತಾರೆ, ರಾಜೇಶ್ ಅವರಿಂದನೂ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು ಆ ಕಾಲಕ್ಕೆ. ಹೌದು ಹೌದು ಯಾಕೆಂದ್ರೆ ಒಂದು ಸರಿಸಾಟಿ ಅನ್ನೋದಿತ್ತು, ತ್ರಿವಳಿ ರತ್ನಗಳು ಅಂತಿತ್ತು. ಹೌದು. ಇದು ಕುಮಾರರು, ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್. ನಂತರದಲ್ಲಿ ಯಾರು 68ರಲ್ಲಿ ಬಂದವರು ಕಲಾ ತಪಸ್ವಿ ಡಾಕ್ಟರ್ ರಾಜೇಶ್. ಹಾಗಾಗಿ ಜನಕ್ಕೆ ಬಹಳ ನಿರೀಕ್ಷೆ ಇತ್ತು ಅವ್ರ ನಂತರದ ಆಯ್ಕೆ ಯಾರು ಅಂತ. ಆ ಆಯ್ಕೆ ಸ್ಥಾನವನ್ನ ತಾವು ಈ ರೀತಿಗಳಲ್ಲಿ ತುಂಬಿದ್ರೆ ನಿಜಕ್ಕೂ ಹೆಮ್ಮೆ ಅನ್ಸೋಂಥದ್ದು. ಹಾಗೆ ನಿಮಗೆ ಸಿಕ್ಕಂತ ಪಾತ್ರಗಳು ಕೂಡ ಚಾಲೆಂಜಿಂಗ್ ಪಾತ್ರಗಳು. ಚಾಲೆಂಜಿಂಗ್ ಪಾತ್ರ. ಹಾ, ಈಗ ಈ ನೃತ್ಯದ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾವುದು? ಈಗ ಫೈಟ್, ನೃತ್ಯ, ಈ ತರ ಅಭಿನಯಕ್ಕೆ ಎರಡು ಮಾತೇ ಇಲ್ಲ. ರಾಜೇಶ್ ಅಭಿನಯಕ್ಕೆ ಈ ಫೈಟು ಮತ್ತೆ ನೃತ್ಯಗಳು ಇಂಥ ಬಂದಾಗ ಅವನ್ನು ಸರಾಗವಾಗಿ ನಿಭಾಯಿಸಿದಿರಲ್ಲ, ಡ್ಯಾನ್ಸ್ ಮತ್ತೆ ಫೈಟ್. ಸ್ಟಂಟ್ ಡೈರೆಕ್ಟರ್ಗಳು, ಹಾ, ಸ್ಟಂಟ್ ಡೈರೆಕ್ಟರ್ಗಳು ಶಿವಯ್ಯ ಡೈರೆಕ್ಟ್ ಶಿವಯ್ಯ ಅವರೆಲ್ಲ ಸತ್ತೋದ್ರು. ಹೌದು. ಜೂಡೋ ರತ್ನಂ ಇದ್ರು. ಸತ್ರು. ಹೀಗೆ ಯಾಕೆಂದ್ರೆ ಸುವರ್ಣ ಭೂಮಿನಲ್ಲಿ ಡಕಾಯಿತರನ್ನ ಫೇಸ್ ಮಾಡುವಂತ ಒಂದು ಸಾಹಸ ಸನ್ನಿವೇಶಗಳೆಲ್ಲ ಬರುತ್ತೆ, ಅದನ್ನೆಲ್ಲ ನಿಭಾಯಿಸಿದ ಬಗ್ಗೆ. ಆಮೇಲೆ ನಾಯಕಿಯರ ಜೊತೆ ಹಾಡಿನಲ್ಲಿ ನೃತ್ಯದಲ್ಲಿ ಭಾಗವಹಿಸಿದ ಅದು ಹೇಳಿದ್ದು ರವಿವರ್ಮನ ಕುಂಚದ ಕಲೆ ಬಲೆ. ಆ ಕಲೆಯ ಬಲೆ ಕನ್ನಡಿಗರ ಮನಸ್ಸನ್ನ ಸೂರೆಗೊಂಡಂಥದ್ದು. ಇವೆಲ್ಲ ಜೀವನದ ಸರ್. ಈಗ ಜೀವನದಲ್ಲಿ 7 ಬೀಳುಗಳು ಅಂದ್ರೆ ಒಬ್ಬ ನಟ ಜನಗಳ ಮನಸ್ಸಿನಲ್ಲಿ ಆಕರ್ಷಣೀಯವಾದಂಥ ಕಲಾವಿದನಾಗಿದ್ದಾಗ ಅವರಿಗೆ 7 ಬೀಳುಗಳು ಯಾಕೆ ಬರಬೇಕು? ಈಗ ಜಯಂತಿ ಇದ್ರು, ಇವರು ಶ್ರೀನಾಥ್ ಪ್ರಣಯರಾಜ ಇದ್ರು, ಅವರು ಕೃಷ್ಣ, ತಾವು ಇದ್ರಿ, ಮತ್ತೆ ನಮ್ಮ ಚಂದ್ರಶೇಖರ್, ಎಡಕಲಗುಡ್ಡ ಚಂದ್ರಶೇಖರ್ ಅವರು ಇತ್ತೀಚೆಗೆ ಹೋಗ್ಬಿಟ್ರು. ಅದು ಒಂದು ದುರಂತ. ಇತ್ತೀಚೆಗೆ ತಮ್ಮ ನಾಯಕಿಯಾಗಿ ನಟಿಸಿದಂಥ ಜಯಂತಿ ಅವರು ಕೂಡ ಹೋಗ್ಬಿಟ್ರು. ಬಡತನದ ದಂಪತಿಗಳಾಗಿ ಒಂದು ಕುಟುಂಬನ ನಿರ್ವಹಣೆ ಮಾಡುವಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಬ್ಬರದು ಅದ್ವಿತೀಯ ಪಾತ್ರ. ಅವರು ಅಭಿನಯ ಶಾರದೆ, ಕಲಾ ತಪಸ್ವಿ. ಆ ಒಂದು ಒಟ್ಟಾರೆ ಆ ಚಿತ್ರೀಕರಣದ ಒಂದು ಸಂದರ್ಭಗಳನ್ನ ನೆನಪು ಮಾಡ್ಕೊಳ್ಳಿ ಸರ್, ದೇವರ ದೊಡ್ಡ ಸಂದರ್ಭದ. ದೇವರ ದುಡ್ಡು ಅದೆಲ್ಲ ಮಡ್ರಾಸ್ನಲ್ಲಿ ಚಿತ್ರೀಕರಣ ಚಾಮುಂಡೇಶ್ವರಿ. ಸರಿ. ಬಟ್ ಬಹಳ ಚೆನ್ನಾಗಿ ಇಬ್ಬರಿಗೂ ಹೊಂದಾಣಿಕೆ. ಹೌದು ಹೌದು, ದಂಪತಿಗಳ ಒಳ್ಳೆ. ಮತ್ತೆ ನನ್ನ ಕಾಮಿಡಿ ಪಾತ್ರ ತಮಿಳಲ್ಲಿ ಪುಗಂದ ವೀಡು ಅಂತ. ಪುಗಂದ ವೀಡು ತೆಲುಗಲ್ಲಿ ಮೆಟ್ಟಿನಿಲ್ಲು ಪುಟ್ಟಿನಿಲ್ಲು ಏನೋ ಇರ್ಬೋದು. ತಮಿಳಲ್ಲಿ ಪುಗಂದ ವೀಡು. ರಾಜೇಶ್ ಯಾವ ಪಾತ್ರ ಮಾಡ್ತೀರ ನೀವು? ಒಂದು ಗ್ಲಾಮರ್ ರೋಲ್ ಇದೆ, ಇನ್ನೊಂದು ಅಭಿನಯಕ್ಕೆ ಪ್ರಾಶಸ್ತ್ಯ ಇರೋ ರೋಲ್ ಇದೆ. ಪಿಕ್ಚರ್ ಹಾಕಿ ಸರ್. ಅಲ್ಲಿ ರವಿಚಂದ್ರನ್, ತಮಿಳ್ನಲ್ಲಿ ರವಿಚಂದ್ರನ್, ಮತ್ತು ಈ ಕ್ಯಾರೆಕ್ಟರ್ ಯಾರು ಮಾಡಿದ್ರು? ಅದೇ ತೇಂಗಾ ಶ್ರೀನಿವಾಸ್ ಅದು ಮಾಡ್ತಾರೆ. ಆಮೇಲೆ ನಾನು ಹೊಡೆದೆ, ಪಿಕ್ಚರ್ ನೋಡಿ ಆದ್ಮೇಲೆ ಸಾರ್ ಹೀರೋ ಪಾತ್ರ ಮಾಡ್ತೀನಿ ನಾನು, ಕೃಷ್ಣ ಬೇಡ, ಆಯ್ತು ಆಗ್ಲಿ ಮಾಡಿ ಅಂತ ಹಾಗೆ ಮಾಡಿ. ಇಲ್ಲ, ಒಳ್ಳೆ ಯಶಸ್ಸು ಕೊಡ್ತು ಆ ಅಭಿನಯ. ಇವತ್ತು ಕೂಡ ಹಾಡು ನಾನೇ ಎಂಬ ಭಾವ, ಹೆಂಡತಿ ಮಕ್ಕಳು, ಬಂಧು ಬಳಗ, ಫ್ಯಾಮಿಲಿ ಪೀಪಲ್ ಎಲ್ಲಿ ಮದುವೆ ಮನೆಗಳಿಗೆ ಅಲ್ಲಿ ಎಲ್ಲಿ ಹೋದ್ರೆ ಬಂದು ನಮಸ್ಕಾರ ಪೀಪಲ್ಲು, ನಿಮ್ಮ ದೇವರ ದುಡ್ಡು ಏನಪ್ಪ. ಹೌದು ಸರ್, ಅದಕ್ಕೆ ದಾಖಲೆ ಚಿತ್ರ ಪಿತಾಮಹ, ಕಲಿಯುಗ, ಬೆಳುವದ ಮಡಲಲ್ಲಿ ಎಷ್ಟೇ ನೀವು ಯಾವ್ಯಾವ್ದು ಇದು ಮಾಡ್ಕೊಂಬಂದ್ರು ಕೂಡ ಇವೆಲ್ಲ ರಾಜೇಶ್ ಯಾರು ಅಂದರೆ ಕಣ್ಣು ಮುಂದೆ ತಂದು ನಿಲ್ಲಿಸೋ ಅಂಥ ಪಾತ್ರಗಳು. ಭಾಳ ಒಳ್ಳೆ ಪಾತ್ರಗಳಪ್ಪ.
ಈಗ ಸರ್ ನೀವು ಆಮೇಲೆ ಪಿತಾಮಹ ತೆಗೆದ್ರಲ್ಲ, ನಾನು ದಿಲೀಪ್ ಕುಮಾರ್ ಅವ್ರು ಮಾಡೋಕ್ಕಾಗಲ್ಲಪ್ಪ, ಕಷ್ಟ ಇದೆ, ಭಾಳ ಗ್ರೇಟ್ ಆರ್ಟಿಸ್ಟು ಅಂತ. ಸರ್ ನೀವೇನು ಸರ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹೇಳ್ತೀರಾ, ಅವ್ರಿಗಂತೂ ಚೆನ್ನಾಗಿ ಮಾಡ್ತೀರಾ ಸರ್, ನೀವೇನು ಸರ್ ನಿಮ್ಮಲ್ಲೇ ನಿಮಗೆ ಆ ಕಾನ್ಫಿಡೆನ್ಸ್ ಇಲ್ಲ, ಮಾಡಿ ಸರ್ ನೀವು ಹಾಗೆ ಅಂತ ಅಂದ್ಬಿಟ್ಟು ಸಂಗ್ರಾಮ್ ಸಿಂಗ್ ಅವರೆಲ್ಲ ಕಿಸಾಯಿಸ್ಬಿಟ್ರು. ಮಾಡಿ ಆದಮೇಲೆ ರಾಜನ್ ಸಿಂಗ್ ಬಾಬು ಒಂದು ಹಿಂದಿ ಚಿತ್ರ ಡೈರೆಕ್ಷನ್ ಮಾಡ್ತಿದ್ರು. ಆವಾಗ ದಿಲೀಪ್ ಕುಮಾರು ಅಲ್ಲಿ ಸಿಕ್ಕಿದ್ರು. ನಿಮ್ಮ ವಿಧಾತ ಚಿತ್ರ ಗಾಡಿ ಭಾಳ ಜನ ಹೇಳಿದ್ರು, ಸರ್ ನೀವು ಇಂಡಿಯನ್ ಆರ್ಟಿಸ್ಟ್ ಥರ ಕಾಣ್ತಾನೆ ಇರಲಿಲ್ಲ, ನಿಜವಾಗ್ಲೂ ನಿಜ, ಹಾಲಿವುಡ್ ಆರ್ಟಿಸ್ಟ್ ಥರ ಕಾಣ್ತಿಲ್ಲ. ಅದ್ಭುತವಾದ ಸರ್ ಅದು ನಿಜ ನಿಜ, ಹೌದು ಸರ್. ಈಗ ಒಂದು ಹಾಡಿದೆ ಭಾಳ ಚೆನ್ನಾಗಿದೆ, ಬಹುಶಃ ನಿಮಗೆ ನೆನಪಿರುತ್ತೆ. ಹೇಳಿ ಸರ್. ಒಳ್ಳೆ ಹಾಡಿದೆ, ಮಗುನ ಬೆಳೆಸೋ ರೀತಿ. ಹೌದೌದು, ಮರೆಯದಿರು ಕರೆಕ್ಟು, ಶಕ್ತಿಯ ಕರೆಕ್ಟ್, ಮೆರೆಯದಿರು ಮಾನವ. ಹೌದು, ಅದು ಅದ್ಭುತವಾಗಿ ಮಗುವನ್ನು ಬೆಳೆಸೋ ಸಂದರ್ಭದ. ಸರ್, ಈಗ ಇಷ್ಟೊಂದು ಕನ್ನಡ ಸಾರಸ್ವತ ಲೋಕದ ಪ್ರತಿಯೊಬ್ಬರ ಕಾದಂಬರಿಗಳನ್ನು, ವಿಚಾರಗಳನ್ನು, ಸಾಕಷ್ಟು ಪುಸ್ತಕಗಳನ್ನು, ಕತೆ, ಕವನ, ಸಂಕಲನ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಎಲ್ಲವನ್ನೂ ಸಂಗ್ರಹ ಮಾಡಿಟ್ಟಿದ್ದೀರಿ ಸರ್. ಈ ಸಂಗ್ರಹದ ಸಾರ ಸರ್ವಸ್ವ ನಿಮ್ಮ ಮಸ್ತಿಷ್ಕದಲ್ಲಿದೆ. ಗ್ರಂಥಾಲಯವಿಲ್ಲದ ಮನೆ ದೇವರಲ್ಲಿದ್ದ ಗುಡಿ ಇದ್ದಂಗೆ ಅಂತ ಹೇಳ್ತಾರೆ. ಹಾಗೆ ಎಷ್ಟೊಂದು ಗ್ರಂಥಾಲಯದಲ್ಲಿ ಇವನ್ನೆಲ್ಲ ಸಂಗ್ರಹ ಮಾಡಿದ್ದೀರಿ. ಈ ಪ್ರಶಸ್ತಿ, ಪುರಸ್ಕಾರ, ಈ ಕಲಾವಿದನಿಗೆ ಪ್ರಶಸ್ತಿ ಪುರಸ್ಕಾರಗಳು ಅಗತ್ಯತೆ ಇದೆಯಾ, ಅಥವಾ ಜನಗಳ ಒಂದು ಪ್ರೀತಿ ಮುಖ್ಯನೋ? ನೀವೇ ಆಗಲೇ ಹೇಳಿದ್ರಿ, ಈ ಪ್ರಶಸ್ತಿ ಪುರಸ್ಕಾರಗಳನ್ನು ದೆಹಲಿಯಲ್ಲಿ ಕೂತು ಕಾಡಿ ಬೇಡಿ ಪಡಿತಾರೆ ಅಂತ. ಆಮೇಲೆ ಇತ್ತೀಚೆಗೆ ಆ ಪ್ರಶಸ್ತಿ ಹಿಂದಿರುಗಿಸುವಂಥದ್ದು ಕೂಡ ನಡೀತದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಸರ್? ಏನಂದರೆ, ಕಲಾವಿದರ ಒಂದು ನಟನಾ ಕೌಶಲ್ಯಕ್ಕೆ ಜನ ಮೆಚ್ಚಿ ಪುರಸ್ಕಾರ ರೂಪದಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಾರೆ. ಅವರ ವಿಶ್ವಾಸ ಸ್ವೀಕರಿಸಿದ್ರೆ ಕೊಟ್ಟವರಿಗೆ ಸಂತೋಷ ಆಗುತ್ತೆ, ಗೌರವ. ಅದನ್ನು ನಿರಾಕರಿಸಿದ್ರೆ ಎಷ್ಟು ಅಹಂಕಾರ ಆಯ್ತನಿಗೆ. ಒಂದು ಪ್ರಶಸ್ತಿ ಬಂತು ಅಂದರೆ ತಿರಸ್ಕರಿಸಿದ್ರಲ್ಲ, ತಿರಸ್ಕರಿಸ್ಬಿಟ್ಟ. ಪ್ರಶಸ್ತಿ ಅಂದರೆ ಏನು ತಮಾಷೆನ, ಜನಗಳ ಮೆಚ್ಚುಗೆಯ ಪಾತ್ರ ಅದು, ಜನಗಳ ಮೆಚ್ಚುಗೆಯ ಸಂಕೇತ ಅದು. ಅದನ್ನೇ ತಿರಸ್ಕರಿಸ್ದಂಗೆ ಆಯ್ತಲ್ಲ ಅಂತಾರೆ. ಅದಕ್ಕೆ ಬಂದಿದ್ದನ್ನು ಸ್ವಾಗತ ಮಾಡ್ತೀವಿ. ಆದರೆ ಅದೇ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಆಡು ಹಕ್ಕಿಗೆ ಏಕೆ ಬಿರುದು ಸನ್ಮಾನ ಅಂತ ಹೇಳಿದರು. ಯಾರು ಕಿವಿ ಮುಚ್ಚಿದರೂ ಎನಗಿಲ್ಲ ಚಿಂತೆ, ಹಾಡುವೆನು ಮೈದುಂಬಿ ಎಂದಿನಂತೆ ಅಂತ. ಹಾಗೆ ಏಳು ಬೀಳುಗಳು, ಆನೆಗಳು ಎಲ್ಲ ಬರ್ತಾ ಇದ್ರು ಕೂಡ ಕಲಾವಿದ ಅವನ್ನೆಲ್ಲ ಸ್ವೀಕಾರ ಮಾಡಿ ಹರಿಯುವ ನದಿಯಲ್ಲಿ ಒಂದು ಬೊಗಸೆ ನೀರು ತಗೊಂಡಂಗೆ ಅದನ್ನು ಸ್ವೀಕಾರ ಮಾಡಿಕೊಂಡು, ನೀವು ಹೇಳಿದ್ರಿ ಏಳು ಬೀಳುಗಳು, ಜೀವನದ ಸ್ಥಿತಿಗತಿಗಳು, ಕಷ್ಟ ಸುಖಗಳು ಯಾವುದೂ ಶಾಶ್ವತ ಅಲ್ಲ, ಬರುತ್ತೆ ಹೋಗುತ್ತೆ. ಆಶೀರ್ವಾದ ಚಿತ್ರದಲ್ಲಿ ಒಂದು ಹಾಡಿದೆ ನಿಮ್ಮದೇ, ಸಾಗರದ ಅಲೆಗಳಂತೆ ಅವು ಏರಿ ಮಾಡಿ ಬರ್ತಾ ಇರ್ತವೆ, ಸಂತೋಷ, ಸುಖ, ದುಃಖಗಳು. ಅದನ್ನೆಲ್ಲ ನಾವು ಹೇಗಿದ್ದು ಮಾಡಬೇಕು ಅನ್ನೋಂಥದ್ದು ಸೌಂದರರಾಜನ್ನೇನೋ ಹಾಡಿದ್ದಾರೆ ಅದರಲ್ಲಿ. ಆಶೀರ್ವಾದ ಚಿತ್ರ ತಮ್ಮ ಅಭಿನಯದ ಚಿತ್ರವೇ ಅದು ರಾಜಶ್ರೀ. ಮತ್ತು ಬಲೆ ಬಸವ ಚಿತ್ರದಲ್ಲಿ ಉದಯ್ ಕುಮಾರ್ ಮತ್ತು ತಾವು ಸಹೋದರರಾಗಿ ಮಾಡಿದ್ದೀರಿ. ಅಲ್ಲೂ ಕೂಡ ರಾಜಶ್ರೀ ಅವರೇ ತಮಗೆ. ಹಾಂ ಸರ್, ತುಂಬ ಒಳ್ಳೆಯದೇ. ಒಂದೊಂದ್ಸಲ ಅವನ್ನೆಲ್ಲ ನೆನೆಸ್ಕೊಂಡು. ಹೌದಲ್ಲ ಸರ್, ನಿಜ ಸರ್, ಹೌದು ಸರ್. ಎಲ್ಲ ಕಲಾವಿದರು ನೆನೆಸ್ಕೊಂಡಿದ್ದೀನಿ, ಅಲ್ಲ ನೆನೆಸ್ಕೊಂಡು ಖಿನ್ನನಾಗ್ಬಿಡ್ತೀನಿ ಸರ್. ಖಿನ್ನನಾಗೋ ಅಗತ್ಯತೆಯೇ ಇಲ್ಲ. ಯಾಕೆ ಅಂತ ಕೇಳಿ, ಶ್ರೀರಾಮನವಮಿಯ ದಿವಸ ತಾವು ಜನಿಸಿದಿರಿ. ನಾವು ರಾಮರಾಜ್ಯ ಅಂತ ಬಳಸ್ತೀವಿ. ಹಾಗಾಗಿ ಚಿತ್ರರಂಗದಲ್ಲಿ ಶ್ರೀರಾಮನಂತೆ ನೀವು ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಹವ್ಯಾಸಗಳಿಲ್ಲದೆ, ಯಾವುದೇ ಇದನ್ನು ಯಾರಿಂದನೂ ಏನು ನಿರೀಕ್ಷೆ ಮಾಡಿದೆ, ಚಟಗಳು ಅದೇನೇ ಹವ್ಯಾಸ ಅಂದ್ಬಿಟ್ಟೆ, ಯಾರಿಂದ ಏನೂ ನಿರೀಕ್ಷೆ ಮಾಡಿದೆ, ರಾಜ್ಯಗಳು ಉದಿಸಲಿ ರಾಜ್ಯಗಳು ಅಳಿಯಲಿ ನನ್ನೀ ಕಾರ್ಯವ ಬಿಡದಿಂದ ಅಂತ ನೇಗಿಲ ಯೋಗಿ ಹೇಳೋ ಹಾಗೆ ನೀವು ಕಲಾಯೋಗಿ, ಕಲಾ ತಪಸ್ವಿ, ನಡೆದು ಬಂದ ಹಾದಿ ಇದೆಯಲ್ಲ, ಬಹಳ ಅದ್ಭುತವಾದದ್ದು ಸರ್. ಯಾಕೆಂದರೆ ಅತ್ಯುತ್ತಮವಾದ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದಿರಿ, ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರ ಜೊತೆ ಕೆಲಸ ಮಾಡಿದಿರಿ. ನನ್ನ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನೀವೇ ಅಂದುಕೊಂಡು ಪಾತ್ರನ ಯಶಸ್ವಿ ಉತ್ತುಂಗದ ಪಾತ್ರಗಳನ್ನೆಲ್ಲ ಮಾಡಿದಿರಿ. ಮತ್ತು ಚಿತ್ರರಂಗದಲ್ಲಿ ಯಾರಿಂದಲೂ ಕೂಡ ರಾಜೇಶ್ ಹೀಗೆ ಅಂತ ಇವತ್ತಿನವರೆಗೂ ಅಂದ್ಕೊಂಡಿಲ್ಲ.
ಈ ಶ್ರೀರಾಮ ಜನ್ಮಾಷ್ಟಮಿಯ ಈ ಒಂದು ವೈಶಿಷ್ಟ್ಯತೆ ಅದೇ ಇರ್ಬೋದು ಅಂತ ನಾವು ಅಂದ್ಕೊಳ್ತೀವಿ ಸರ್. ಒಂದು ನೆನಪು ಬಂತು, ಹೇಳಿ ಸರ್, ಹೇಳಿ. ಈ ಬದುಕು ಬಂಗಾರವಾಯಿತು. ಹೌದು. ಇಡೀ ಕರ್ನಾಟಕದಲ್ಲಿ ಎವ್ರಿ ಜಿಲ್ಲೆ ಒಳಗೆ 100 days ಹೌದು ಸರ್, ಬದುಕು ಬಂಗಾರ 100 days. ಜಯಂತಿ ನಿಮ್ಮ ಹೀರೋಯಿನ್. ಇವರೇನು ಮಾಡಿದ್ರು, ಆಮೇಲೆ ಥಿಯೇಟ್ರಲ್ಲಿ ಎಲ್ರಿಗೂ ಬೋನಸ್ ಕೊಡಬೇಕು 100 days. ಆದರೆ ಹೌದು, ಪ್ರೋತ್ಸಾಹಧನ ಬೋನಸ್. ಅವರು ಗೇಟ್ ಕೀಪರ್ಸು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೊಡಬೇಕು, ಕೊಟ್ಟರು. ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಸಿನಿಮಾ ಇಂದಿನ ಪೀಳಿಗೆಗೆ ನೀವು ಅವತ್ತು ನೋವು, ನಲಿವು, ಕಷ್ಟ, ಸುಖ, ಏಳು ಬೀಳು ಎಲ್ಲ ಕಂಡು ಬಂದವರು. ಇವತ್ತಿನ ಪೀಳಿಗೆಗೆ ಚಿತ್ರರಂಗಕ್ಕೆ ಬರ್ತಾ ಇರ್ಬೋದು, ಯುವ ಪೀಳಿಗೆ ತಾವು ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವತ್ತು ನೀವು ಹೇಳಿದರೆ 1000 ರೂಪಾಯಿ ಸಿಗಲಿ, 2000 ಸಿಗಲಿ, ಅದಕ್ಕೆ ಅಷ್ಟು ಗೌರವ ಬೆಲೆ ಇತ್ತು. ಇವತ್ತೆಲ್ಲ ಕೋಟಿ ಲೆಕ್ಕದಲ್ಲೇ ನೋಡ್ಕೊಂಬರ್ತಾರೆ. ರಂಗಭೂಮಿ ಹಿನ್ನೆಲೆ ಇಲ್ಲದೇ ಏಕಾಏಕಿ ಪ್ರಾಥಮಿಕ ಶಾಲೆ ಇಲ್ಲದೇ ನಾವು ಡಾಕ್ಟ್ರೇಟ್ ಪಡಿಬೇಕು ಅನ್ನೋವಂಥ ಒಂದು ವ್ಯವಸ್ಥೆಗಳು ಕಂಡು ಬರ್ತಾ ಇದೆ. ತಾವು ಏನು ಹೇಳ್ಬೋದು? ನನಗೆ ಇವತ್ತಿನ ಯುವ ಪೀಳಿಗೆ ಎಷ್ಟೋ ಕಡೆ ಕೇಳ್ಬಿಟ್ಟಿದ್ದಾರೆ ಪ್ರಶ್ನೆಗಳನ್ನ. ಹಾಂ ಸರ್, ಮಾಧ್ಯಮದವರು ಎಷ್ಟೋ ಕಡೆ ಏನು ಹೇಳಬಲ್ಲರು ಅಂತ. ನಾನು ಇವತ್ತಿನ ಪೀಳಿಗೆ ಬಗ್ಗೆ ನಾನೇನು ಹೇಳೋದಕ್ಕೆ ಇಷ್ಟಪಡಲ್ಲ. ಕಾರಣ ಕೆಲವರಿಗೆ ಇಷ್ಟವಾಗ್ಬೋದು, ಕೆಲವರು ನಿಷ್ಠುರವಾಗ್ಬೋದು, ಅಲ್ಲ ಬೇಡ. ಒಟ್ಟಿನಲ್ಲಿ ನನ್ನ ಮನಸ್ಸಿಗೆ ಅಷ್ಟೊಂದು ಸಂತೋಷ ತರ್ತಾ ಇಲ್ಲ ಇವತ್ತಿನ ಒಂದು ಪರಿಸ್ಥಿತಿ, ವಾತಾವರಣ ನೋಡಿದ್ರೆ ಅಷ್ಟೊತ್ತು ಅಂತಲ್ಲ. ಸರಿ, ಅಲ್ಲ ಹೊಡೆದ ಹೇಳೋಕ್ಕಾಗಲ್ಲ, ಕೆಲವೆಲ್ಲ ಹೇಳೋಕ್ಕಾಗಲ್ಲ. ಒಟ್ಟಿಗೆ ಒಳ್ಳೇದಾಗಲಿ ಅನ್ನೋದು ಮಾತಾಡ್ತೀವಿ, ಅದು ಶುಭವಾಗಲಿ ಅಂತ ಹೇಳ್ಬೋದು. ಮನೇಲಿ ಮಾತಾಡ್ತೀವಿ, ಇಂಥ ಕ್ಲೋಸ್ ಮಿತ್ರ ಜೊತೆಲಿ ಮಾತಾಡ್ತೀವಿ. ಹೌದು. ಇವತ್ತಿನ ಕಲಾವಿದರುಗಳು ನಿಜವಾಗ್ಲೂ ಒಂದು ಮಾರ್ಗದರ್ಶನ ಪಡೆದು ಒಳ್ಳೆ ದಾರಿಯಲ್ಲಿ ನಡೆಯುವಂಥ ಒಂದು ಉದಾಹರಣೆ ಅಂತ ಹೇಳಿದರು. ನೋಡಿ, ಹೀಗೆ ಅಭಿಮಾನಿಗಳು ಹಿಂದಿನ ಘಟನೆಗಳೆಲ್ಲ ಮೆಲುಕು ಹಾಕಿ ಮಾತಾಡ್ತಾರೆ. ಹೌದು. ಅದಕ್ಕೆ ಯಾವಾಗ ಎಲ್ಲಿ ಏನು ಅಂತ ಅಂದರೆ ನನಗೆ ಎಷ್ಟೇ ಗರ್ವ ಮರ್ತೋಗ್ಬಿಟ್ರಲ್ಲ ಅಂತ. ನಾವು ಎಷ್ಟು ಸನ್ಮಾನ ಮಾಡಿದ್ವಿ, ಒಳ್ಳೆ ಮಾಡಿದ್ವಿ, ಮರ್ತೋಗ್ಬಿಟ್ಟಿದ್ದಾರೆ ಬರುತ್ತೆ. ಅದನ್ನ ಅದ್ರ ಬದಲು ನೀವು ಎಲ್ಲ ಬಹಳ ಸಂತೋಷ. ಹೌದು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ, ಗೊತ್ತಾಯ್ತಾ? ನನಗೆ ಬಹಳ ಇಷ್ಟ ಆಯ್ತು. ಇವತ್ತು ನಾನು ನೆನೆಸ್ಕೊಂಡು ಬಹಳ ಸಂತೋಷ ಪಡ್ತಿರ್ತೀನಿ. ಅಂದ್ಬಿಡಿ ಅವ್ರಿಗೆ ಹೋಗ್ಬಿಡ್ತಾನೆ. ನೋಡಿ, ಹಿರಿಯರ ಅನುಭವದ ಮಾತು ಹೇಗಿದೆ, ಕಿವಿ ಮಾತು, ಸೂಕ್ಷ್ಮ ಮಾತು, ಜೀವನಾನುಭವದ ಮಾತುಗಳು ನಮಗೆಲ್ಲ ಆದರ್ಶ ರಾಜ್ಕುಮಾರ್. ಖಂಡಿತ ಸರ್, ಇಡೀ ಚಿತ್ರರಂಗದಲ್ಲಿ ನಭೂತೋ ನ ಭವಿಷ್ಯತಿ. ಖಂಡಿತ ನಮಗೆಲ್ಲ ನಟ ಸಾರ್ವಭೌಮ, ಹೊರನಟ, ಏನೇ ಹೇಳಿದ್ರು ಅವ್ರಿಗೆ ಅವರೇ ಸಾಟಿ. ನಿಮ್ಮ ಒಡನಾಟ ಹೇಗಿತ್ತು ಸರ್ ಅವ್ರ ಜೊತೆ? ಚೆನ್ನಾಗಿತ್ತು. ಫ್ಯಾಮಿಲಿ ಫ್ರೆಂಡ್ಸ್. ನಮ್ಮ ಫ್ಯಾಮಿಲಿಗೆ ಅವ್ರು ಬರೋರು, ಅವ್ರ ಫ್ಯಾಮಿಲಿಗೆ ನಾವು ಹೋಗ್ತಿದ್ವಿ. ಆಮೇಲೆ ನನ್ನ ಮಗಳ ಮದುವೆಗೆ ರಾಜ್ಕುಮಾರ್ ಎಲ್ಲರೂ ಬೆಳಗ್ಗೆ ಬಂದು ಊಟ ಮಾಡಿಕೊಂಡು ಒಂದಷ್ಟು ಹೊತ್ತು ಇದ್ದು ಹೋದರು. ಆಯ್ತಾ? 2 ಹೊತ್ತು ಬಂದಿದ್ರು, ಬೆಳಿಗ್ಗೆ ಬಂದಿದ್ರು. ರಘುಪತಿ ಅಂತ ಒಬ್ಬ ಮಿನಿಸ್ಟ್ರು, ಅವರು ಬಂದಿದ್ರು. ಆಮೇಲೆ ಎಲ್ಲ ತಮಿಳು ಆರ್ಟಿಸ್ಟ್ಗಳೆಲ್ಲ ಬಂದಿದ್ರು. ಯಾಕೆಂದ್ರೆ ರಥಸಪ್ತಮಿಯಲ್ಲಿ ಶಿವಣ್ಣನಿಗೆ ನಾಯಕಿಯಾಗಿದ್ದಂಥವ್ರು ಮಗಳು. ಹಾಗಾಗಿ ಕುಟುಂಬದ ಒಂದು ಪ್ರೀತಿ ವಿಶ್ವಾಸ ಬಂತು. ಅದೇ ಚಿತ್ರರಂಗದಲ್ಲಿ ನೀವು ಹೇಳಿದಾಗೆ ಅವರು ಒಳ್ಳೆ ಅಭ್ಯುದಯಕ್ಕೆ ಬರುವಂಥ ಸಂದರ್ಭದಲ್ಲಿ ಮದುವೆ ಆಯಿತು. ಇವತ್ತು ಅರ್ಜುನ್ ಸರ್ಜಾ ಕೂಡ ಅದ್ಭುತವಾದಂಥ ಸಾಧನೆ ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ ಇಡೀ ಕುಟುಂಬಕ್ಕೆ. ಇವತ್ತಿನ ಕಲಾವಿದರುಗಳ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ಹೇಳಿ ಖಾಸಗಿ ಬಾತ್ ಇದು. ಸರಿ, ಕಲಾವಿದರುಗಳು ವೇಷಭೂಷಣಗಳು ಕೂಡ ಕಲಾತ್ಮಕವಾಗಿರಬೇಕು. ಸತ್ಯ. ಇವತ್ತಿನ ಕಲಾವಿದರುಗಳ ವೇಷಭೂಷಣಗಳು ಹೇಗಿವೆ ಅಂದರೆ ಮೀಸೆ ಬಿಡೋದೇ, ಗಡ್ಡ ಬಿಡೋದೇ ಒಂದು ಕ್ವಾಲಿಫಿಕೇಶನ್. ನಿಜ. ಹೆಣ್ಣು ಮಕ್ಕಳು ಈ ಕಡೆ ಒಂದು ಸೀಳು, ಈ ಕಡೆ ಒಂದು ಸೀಳು. ಅದಕ್ಕೆ ನಾನು ಕಾವೇರಿ ಗೋದಾವರಿ ಬೇಕಾ? ಬಾಚಿ ಲಕ್ಷಣ ಒಂದು ಬೊಟ್ಟಿಟ್ಕೊಂಡು ಮೈ ತುಂಬ ಬಟ್ಟೆ ಹಾಕ್ಕೊಂಡು, ಯಾವ್ದಾದ್ರು ಚೂಡಿದಾರ ಇರ್ಬೋದು, ಒಂದು ಬಟ್ಟೆ ಹಾಕೊಂಡು ಅನ್ಕಂದೆ. ಹೆಣ್ಣು ಅಂದರೆ ಈಗಿರಬೇಕು, ಹಣೆಯಲ್ಲಿ ಕುಂಕುಮ, ನಗುತ್ತಿರಬೇಕು, ಮೈ ತುಂಬ ಸೆರಗನ್ನು ಹೊದ್ದಿರಬೇಕು ಅಂತೆಲ್ಲ
ಹಾಡುಗಳನ್ನು ಹೇಳುವಂಥ ಕಾಲ ಅಲ್ವಾ? ಏನು ಇವತ್ತಿನ ಕಲಾವಿದರುಗಳು ಏನು ಈ ಥರ ಹೂವು ಬಿಟ್ಕೊಂಡು ಥೂ 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 ಥೂ. ಇದಕ್ಕೆ ನಾವು ಟಿ ವಿ ಸೀರಿಯಲ್, ನಾನು ಪ್ರಮಾಣವಾಗಿ ಹೇಳ್ತಾ ಅದನ್ನು ಸೀರಿಯಲ್ ನೋಡೋಕ್ಕೆ ಟಿ ವಿ ಕಡೆ ನೋಡೋದು, ಪುಸ್ತಕ. ಮೂಲತಃ ನಮ್ಮ ಕೆಂಪೇಗೌಡರ ಬೆಂದಕಾಳೂರಿನ ಮೂಲ ಪ್ರದೇಶವಾದಂತಹ ಚಿಕ್ಕಪೇಟೆ, ಅಕ್ಕಿಪೇಟೆ, ಬಳೆಪೇಟೆ, ಕಾಟನ್ಪೇಟೆ ಅಲ್ಲಿ ಮೂಲತಃ ಅಡ್ಡಾಡಿ ಬೆಳೆದಂತಹ ಬಾಲ್ಯದ ಮುನಿ ಚೌಡಪ್ಪನವರು ವಿದ್ಯಾಸಾಗರರಾಗಿ ಕಲಾಸಾಗರದಲ್ಲಿ ಗೊತ್ತಿತ್ತು ಕಲಾಸಾಗರ ಈಜ್ಕೊಂಡು ಇಲ್ಲ ನನಗೆ ಗೊತ್ತಿತ್ತು, ಮರ್ತಿದ್ದೆ. ನೋಡಿ, ನೆನ್ನೆನೂ ಮೊನ್ನೆನೂ ಒಂದು ಮೆಸೇಜ್ ಬಂದಿದೆ. ಈ ಹೆಸರು ಯಾರಿಗೂ ಗೊತ್ತಿಲ್ಲ, ಈ ಪೂರ್ವಾಶ್ರಮದ ಹೆಸರು ಯಾರಿಗೂ ಗೊತ್ತಿಲ್ಲ, ಆಫೀಸಲ್ಲಿ ಮಾತ್ರ ಗೊತ್ತು ಅಷ್ಟೇ. ಅವಾಗ ವಿದ್ಯಾಸಾಗರ ನಾಟಕದ ಕಾವ್ಯನಾಮ, ನಾಟಕ ಮುನಿ ಚೌಡಪ್ಪ ನಮ್ಮ ಮನೆ ಹೆಸರು ಮತ್ತು ಆಫೀಸ್ ಹೆಸರು. ನೆನ್ನೆ ನಾನು ಟಿ ವಿ ಸೆಲ್ ತೋರಿಸ್ತೀನಿ, ಡಿಯರ್ ಮುನಿ ಚೌಡಪ್ಪ ಕಂಗ್ರ್ಯಾಚುಲೇಷನ್ಸ್ ಅಂತ ಅಂದ್ಬಿಟ್ಟು ಅದ್ಯಾವುದೋ ಆದಿತ್ಯ ಇನ್ಶೂರೆನ್ಸ್ ಅದು ಇದು ಅಂತ ಅಂದ್ಬಿಟ್ಟು ಬರ್ತಿದ್ದಾನೆ. ನಮ್ಮ ಸ್ನೇಹಿತರು ಕೊಟ್ಟರೆ ಆಶ್ಚರ್ಯ ಆಗೋಯ್ತು, ಏನಿದು ಹೆಂಗೆ ಗೊತ್ತಾಯ್ತು ಈತನಿಗೆ, ಗೊತ್ತೇ ಇಲ್ಲಪ್ಪ. ಇದು ಹೇಗೆ ಅಂದರೆ ಒಂದ್ಸಲ ತಾವು ಚುನಾವಣೆಗೆ ನಿಂತಿದ್ರಿ. ಕರೆಕ್ಟ್, ಚುನಾವಣೆಗೆ ನಿಂತಿದ್ರಿ. ಚುನಾವಣೆಗೆ ನಿಂತಾಗ ಲೆಟರ್ ಏನೋ ಬಂತು ಅಂತ ಹೇಳಿದ್ರಲ್ಲ, ಅಲ್ಲ ಮೆಸೇಜ್ ಬಂದಿದೆ, ಅದೇನೋ ಆದಿತ್ಯ ಇನ್ಶೂರೆನ್ಸ್ ಅಂತ ಇದೆ. ಆಮೇಲೆ ನಮ್ಮ ಸ್ನೇಹಿತ ಇದೆಲ್ಲ ಕಿವಿಗೆ ಹಾಕೋಬೇಡ ಬಿಟ್ಬಿಡಿ, ಯಾರೋ ಅಲ್ಲಪ್ಪ ನನ್ನ ಹೆಸರು ಹೆಂಗ ಗೊತ್ತಾಯ್ತು, ಮೂಲ ಹೆಸರು. ಹಾಗಾಗಿ 89-90 ಹರೆಯದಲ್ಲಿರುವವರು ನೀವು ಭಗವಂತನ ಕೃಪಾ ಕಟಾಕ್ಷದಿಂದ ಆರೋಗ್ಯ ಇವು ಎಲ್ಲವೂ ಇದೆ. ಆ ಒಂದು ಬಾಲ್ಯದ ನೆನಪುಗಳನ್ನು ಚಿಕ್ಕಪೇಟೆ, ಬಳೆಪೇಟೆ, ಅಕ್ಕಿಪೇಟೆ ಸುತ್ತಮುತ್ತ ಬೆಳೆದಂತಹ ಅನಿಸಿಕೆಗಳನ್ನು, ಶಾಲೆಯ ನೆನಪುಗಳು, ಮತ್ತು ಅವತ್ತಿದ್ದಂತಹ ಉಪಾಧ್ಯಾಯರು, ಗುರುದೇವೋಭವ, ಆಚಾರ್ಯ ದೇವೋಭವ ಅಂತ ಇವೆಲ್ಲ ನಿಮ್ಮ ಮೇಲೆ ಹೇಗೆ ಪ್ರಭಾವವನ್ನು ಬೀರಿ ಈ ಕಲಾ ತಪಸ್ಸಿಗೆ ನಾಂದಿ ಆಡ್ತು ಅನ್ನೋಂಥದ್ದು. ನಾನು ಹೇಳ್ತೀನಿ, ಪೂರ್ವ ಜನ್ಮದ ಸುಕೃತ ಅಂತೀವಿ, ಸಂಚಿತ ಪುಣ್ಯ ಫಲ ಅಂತೀವಿ. ಪೂರ್ವ ಜನ್ಮದ ಸಂಚಿತ ಪುಣ್ಯ ಫಲ ಅಂತೀವಿ. ಇದೆಲ್ಲ ಪೂರ್ವ ಜನ್ಮದ್ದು. ಈಗ ನಾವು ನೀವೆಲ್ಲ ಸೇರಿದ್ದೀವಲ್ಲ, ಇದು ಒಂದು ಪೂರ್ವ ಜನ್ಮದ ಒಂದು ಸುಕೃತ. ತಮಾಷೆ ಅಲ್ಲ, ಇದೆಲ್ಲ ಒಂದು ಹಿನ್ನೆಲೆ ಇದೆ, ಇರುತ್ತೆ. ಸುಮ್ಮನೆ ಸೇರ್ತೀವಿ, ಸುಮ್ಮನೆ ಊಟ ಮಾಡ್ತೀವಿ, ಸುಮ್ಮನೆ ಸ್ನೇಹ ಬೆಳೆಸ್ತೀವಿ, ಆ ಸ್ನೇಹದಲ್ಲಿ ತ್ಯಾಗ ಮಾಡ್ತೀವಿ, ಅದು ತಮಾಷೆ ಅಲ್ಲ. ಅದೆಲ್ಲ ಪೂರ್ವ ಜನ್ಮದ ಸುಕೃತ. ಆಮೇಲೆ ಕರ್ಮ ಅಂತ ಹೇಳ್ತೀವಿ. ನಮ್ಮ ಜೀವನ ಇವಾಗ ಹೇಗೆ ನಡೀತಿದೆ ಅದೆಲ್ಲ ಕರ್ಮ ಫಲ. ಅರ್ಥ ಆಯ್ತಾ? ಕರ್ಮ ಫಲವಿಲ್ಲದೆ ನಾವೀತ ಇರೋಕ್ಕೆ ಆಗಲ್ಲ. ಸತ್ಯ. ಆದ್ದರಿಂದ ಎಲ್ಲದಕ್ಕೂ ಒಂದು ಆಧಾರ ಇದೆ, ಎಲ್ಲದಕ್ಕೂ ಒಂದು ಬೇಸ್ಮೆಂಟ್ ಇದೆ. ಅದ್ರ ಪ್ರಕಾರ ಇಲ್ಲಿದ್ರೆ ನಾವು ಯಾರು ಏನು ನಿಮಿತ್ತ. ಆಮೇಲೆ ಕಲಾವಿದರು ಗಂಧರ್ವಾಂಶ ಸಂಭೂತರು ಅಂತ ಹೇಳ್ತಾರೆ. ತಾವು ಹೇಳಿದ್ರಿ, ಒಬ್ಬ ಕಲಾವಿದನಾಗಬೇಕಾದ್ರೆ ಪೂರ್ವ ಜನ್ಮದ ಕೃತ ಒಬ್ರಿಗೊಬ್ರು ಭೇಟಿಯಾಗುವಾಗ ಅಂತ. ಅಂದಿಗೆ 68-70 ಹಿಂದೆ ಮುಂದೆ ಈಗೇನು ತಾವು ವೀರ ಸಂಕಲ್ಪದಿಂದ ಕಲಾ ಸಂಕಲ್ಪವನ್ನು ಮಾಡಿ ತಪಸ್ವಿಗಳಾದ್ರಿ, ಕಲಾ ತಪಸ್ವಿ, ನಾಟಕಗಳಲ್ಲೂ ಅಭಿನಯಿಸ್ತಾ ಇದ್ರಿ, ಚಿತ್ರಗಳನ್ನೂ ಅಭಿನಯಿಸಿದಿರಿ. ಈ ಪ್ರೇಮ ಪ್ರೀತಿ ಅಂಕುರ ಅನ್ನುವಂಥದ್ದು, ತಮ್ಮನ್ನು ಹೆಣ್ಣುಮಕ್ಕಳು ಕಾಡೋವಂಥದ್ದು, ಪತ್ರ ಬರೆಯುವಂಥದ್ದು, ತಮ್ಮನ್ನು ಇಷ್ಟಪಡುವಂಥದ್ದು, ಯಾಕೆಂದರೆ ಸ್ಫುರದ್ರೂಪಿಯಾದಂಥ ನಟರ, ಎರಡು ಮಾತೇ ಇಲ್ಲ. ಈ ಥರದ್ದು ಘಟನೆಗಳೇನಾದರೂ ತಮಗೆ ನೀಡಿದೆ? ಅದಕ್ಕೆ ಅವಕಾಶವೇ ಇಲ್ಲ, ನಿಮ್ಮ ಹತ್ರ ಅವಕಾಶವೇ ಇಲ್ಲ. ಆಯಿತು. ಬಣ್ಣ ಹಚ್ಕೊಂಡು ಬಂದಿರೋ ಇದು ಬಣ್ಣದ ಬದುಕು. ಬಣ್ಣದ ನೀರು ಕುಡಿದವ್ರಿಗೆ ಮತ್ತೆ ನಾನು ಬಣ್ಣ ಹಚ್ಚಬೇಕು, ಅಭಿನಯ ಮಾಡಬೇಕು, ಪಾತ್ರ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ನನಗಿನ್ನೂ ತೃಪ್ತಿ ಇಲ್ಲ. ನಾನು ಪಿತಾಮಹ ಆಗಿರ್ಬೋದು, ಕಲಿಯುಗದಲ್ಲಿರ್ಬೋದು, ದೇವರ ದುಡ್ಡಲ್ಲೇ ಇರ್ಬೋದು, ಬೆಳವಲದ ಮಠದಲ್ಲೇ ಇರ್ಬೋದು, ನಾನು ಏನೇ ಆಗಿರ್ಬೋದು, ಬೋರೇಗೌಡನಾಗಿ ಬೆಂಗಳೂರಿಗೆ ಬಂದಿರ್ಬೋದು, ಆದರೂ ಕೂಡ ಈ ವಯಸ್ಸಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕರೆ ನಾನು ಮತ್ತೆ ಬಣ್ಣ ಹಚ್ಚಿ ಅಭಿನಯಿಸಿ ನನ್ನ ಸಾಮರ್ಥ್ಯ ತೋರಿಸಬಲ್ಲೆ ಅನ್ನೋವಂಥದ್ದು ಒಳಗಿನ ಒಂದು ಸ್ಫುಟ ಇದು, ಅದು ತಮ್ಮಲ್ಲಿ ಚೈತನ್ಯ ಇದೆ. ಆ ಚೈತನ್ಯ ಇದೆ. ಬಟ್ ಏನಪ್ಪ ಅಂತಂದರೆ ನನಗೆ ಒಂದು ಅನಾರೋಗ್ಯ ಅಂತ ಹೇಳೋಕ್ಕಾಗಲ್ಲ. ಇಲ್ಲ, ಖಂಡಿತ ಇಲ್ಲ ಅನಾರೋಗ್ಯ. ನನ್ನ ಫ್ರೆಂಡು ಒಬ್ಬರು ಇಲ್ಲಿದ್ದಾರೆ, ಅವ್ರು ಹೇಳ್ತಾರೆ,
ನನಗೆ ಸುಸ್ತು ಆಯ್ತಾ. ಇವಾಗ ಈ ಕುರ್ಚಿ ತಗೊಂಡಾಗ ಅಲ್ಲಿಟ್ಟರೆ 1-2 ನಿಮಿಷ ಹಾಕ್ಕೋಬೇಕು. ದೇವ್ರ ಮನೆ ಕಸ ಗುಡಿಸೋದು ನಾನೇ, ದೇವ್ರ ಮನೆ ಚೊಕಟ ಮಾಡೋದು ನಾನೇ, ದೀಪ ಹಚ್ಚೋದು ನಾನೇ, ನಮಸ್ಕಾರ ಮಾಡೋದು ನಾನು. ಮೊದಲು ಜಪ ಮಾಡ್ತಿದ್ದೆ, ಈಗ ಜಪ ಮಾಡುವಂಥ ಸ್ಥಿತಿಯಲ್ಲಿಲ್ಲ ನಾನು. ಮತ್ತು ಅದೆಲ್ಲ ಜಪ ದೇವರು ಗುರುಗಳದ್ದು ಜಪ. ಬಾಬಾ ನಮಗೆ ಪರಿಪೂರ್ಣವಾದಂಥ ಆಶೀರ್ವಾದ ಬಾಬಾ, ಅದು ಶಿರ್ಡಿ ಬಾಬಾ. ಆ ದೇವಸ್ಥಾನ ಮಾಡಿದ್ದೀವಿ ನಾವು, ಬಾಬಾ ದೇವಸ್ಥಾನ ಮಾಡಿದ್ದೀವಿ ಇಲ್ಲಿ. ನೀವು ಒಂದ್ಸರ್ತಿ ನೋಡ್ಬೇಕಿಲ್ಲಿ ವಿದ್ಯಾರಣ್ಯಪುರದಲ್ಲಿ ಬಾಬಾ ದೇವಸ್ಥಾನ ಅಂದ್ರೆ ಯಾರಾದ್ರೂ ಹೇಳ್ತಾರೆ, ಬಹಳ ದೊಡ್ಡ ದೇವಸ್ಥಾನ ಮಾಡಿದ್ದೀವಿ ನಾವು. ಆದರೆ ಬಾಬಾ ದೇವಸ್ಥಾನಕ್ಕೆ ನಾನು ಹೋಗೋಕ್ಕಾಗ್ತಿಲ್ಲ. ಕಾರಣ ನನಗೆ ಏನಾಗಿದೆ ಅಂದರೆ ಈ ನಡಿಗೆಯಲ್ಲಿ ವ್ಯತ್ಯಾಸ ಆಗಿದೆ. ನಡಿಗೆ ಸರಿ ಮತ್ತು ಬಿಡುವಂಗಾಗುತ್ತೆ, ವಯೋಮಾನ ಅದೆಲ್ಲ ವಯೋ ಸಹಜ. ಅರ್ಥ ಆಯ್ತಲ್ಲ. ಈ ಸುಸ್ತು ಮಲಗಿದರೆ ಸುಸ್ತಿಲ್ಲ. ಇವಾಗ ಕೂತು ಎಷ್ಟು ಮಾತಾಡಿದೆ ಇಲ್ಲ, ನಿಜ. ನಾವಿಷ್ಟು ನಿರೀಕ್ಷೆನೇ ಮಾಡ್ತೀವಿ, ಮಾತಾಡ್ತೀವಿ, ನಿರೀಕ್ಷೆ ಸುಸ್ತಿಲ್ಲ. ನಡೆದರೆ ಸುಸ್ತು, ಮೆಟ್ಲು ಹತ್ತಿದರೆ ಸುಸ್ತು, ಮೆಟ್ಲು ಇಳಿದರೆ ಸುಸ್ತು. ಇವತ್ತು ತಗೊಂಡಾಗ ಅಲ್ಲಿಟ್ಟರೆ 2 ನಿಮಿಷ ಕೂತ್ಕೋಬೇಕು. ಹೀಗಿದೆ ಸುಸ್ತು. ಅದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಒಬ್ಬರಿದ್ದಾರೆ, ಅವರು every 3 months ಬ್ಲಡ್ ಟೆಸ್ಟ್ ಮಾಡಿ